Welcome to the next episode of Random and Rude. In today's episode, I wanted to randomly interview someone I don't know, someone I have met for the very first time, someone very different and someone unique. Come, let's talk to this person. So, in today's episode, we have someone special with us, Mr. Manjunath T. Namaskara. ವೆಲ್ಕಮ್ ಟು ರ್ಯಾಂಡಮ್ ಅಂಡ್ ರೂಹಿ. ಸೊ ಇವತ್ತು ರ್ಯಾಂಡಮ್ ಆಗಿ ನಿಮ್ಮನ್ನ ಇಂಟರ್ವ್ಯೂ ಮಾಡ್ಬೇಕು ಅಂತ ಡಿಸೈಡ್ ಮಾಡ್ಬಿಟ್ಟೆ. ಸೊ ಶುರು ಮಾಡಲ್ವಾ? ನೀವ್ ಯಾರು, ನೀವ್ ಏನ್ ಮಾಡ್ತೀರಾ, ಎಲ್ಲಿಂದ ಬಂದಿದ್ದೀರಾ ಅಂತ ಪ್ಲೀಸ್ ಶೇರ್ ಮಾಡಿ. ನಾನು ಮೂಲತಃ ಬಂದ್ಬಿಟ್ಟು ಚಿತ್ರದುರ್ಗ ಚಳ್ಳಕೆರೆ ತಾಲೂಕು ಪ್ರಶಾಂತ್ ಅಂತ. ನಾನು ಬೆಂಗಳೂರು ಅಷ್ಟೇ ಆಗಿದ್ದೆ, ಇರೋದು ಕ್ಯಾಟ್ರಿಂಗು ಅದೇ ಇರೋದು. ಇವಾಗ ಶೂಟಿಂಗ್ ಅಂದ್ಬಿಟ್ಟು ಇಲ್ಲಿ ನಿಟ್ಟೂರಿಗೆ ಬಂದಿದ್ದೀವಿ, ವೈಕುಂಠ ಸಮಾರಾಧನ ಮೂವಿಗೆ. ಈ ಮೂವಿ ಸ್ಟಾರ್ಟಿಂಗ್ ನಾನೇ ಮಾಡ್ತಾ ಇರೋದು. ಸೊ ನೀವ್ ಕೇಟ್ರಿಂಗ್ ಅಂತ ಹೇಳಿದ್ರಿ, ಕೇಟ್ರಿಂಗ್ ಅಲ್ಲಿ ನೀವ್ ಎಂತ ಮಾಡ್ತೀರಾ? ಅಡಿಗೆ ಮಾಡ್ತೀರಾ? ಕ್ಯಾಟ್ರಿಂಗ್ ಅಲ್ಲಿ ಅಡಿಗೆನೂ ಮಾಡ್ತೀವಿ, ಇಂಟರ್ವ್ಯೂ ತಗೊಂತೀವಿ, ಮದುವೆ ಮತ್ತೆ ಏನೋ ಹೋಮ್ ಸೆರೆಮನಿ ಗ್ರೂಪ್ ಏನೇ ಇದ್ರು ಪ್ರತಿಯೊಂದಕ್ಕೂ ನಾವೆಲ್ಲ ಕ್ಯಾಟ್ರಿಂಗ್ ಮಾಡ್ತೀವಿ ಬೆಂಗಳೂರಲ್ಲಿ. MBK ಕೇಟರರ್ಸ್ ಅಂತ. ಏನ್ ಕೇಟರರ್ಸ್ ಅಂತ? MBK ಕೇಟರರ್ಸ್. ಓಕೆ. ವೆಜ್ ಅಂಡ್ ನಾನ್ ವೆಜ್? ವೆಜ್ ನಾನ್ ವೆಜ್ ಎರಡು ಇರುತ್ತೆ. ಜಾಸ್ತಿ ಮಾಡೋದು ಶೂಟಿಂಗ್ ಅಲ್ಲಿ. ಓಕೆ. ಎಷ್ಟು ವರ್ಷದಿಂದ ನೀವು? ಮೇಡಮ್ ನಾವು 2021 ಅಲ್ಲಿ ಬಂದಿದ್ದು, ಈಗ 26 ಕಲಿತಿದ್ದೀವಿ. ಅದಕ್ಕಿಂತ ಮುಂಚೆ ಎಲ್ಲ ಅದಕ್ಕಿಂತ ಮುಂಚೆ ಓದ್ತಾ ಇದ್ದೀವಿ. ಓದ್ತಿದ್ರಾ? ಏನ್ ಓದ್ತಿದ್ರಿ? ಇಲ್ಲೇ ಸಪ್ತಗಿರಿ ಕಾಲೇಜಲ್ಲಿ BSc ನರ್ಸಿಂಗ್ ಮಾಡ್ತಾ ಇದ್ವಿ. ನರ್ಸಿಂಗ್ ಬಿಟ್ಬಿಟ್ಟು ಹೆಂಗೆ ಕೇಟರಿಂಗ್ ಬಂತು? ಮೇಡಮ್ 2 years ಅಷ್ಟೇ ಮಾಡಿದ್ದು. ಆಮೇಲೆ ಕಾಲೇಜ್ ಹೋಗಿದ್ದೆ, ಸ್ವಲ್ಪ ಇಶ್ಯೂ ಆಯ್ತು ಕೋವಿಡ್ ಟೈಮ್ ಅಂತ 1920 ಆ ಕೋವಿಡ್ ಟೈಮ್ ಏನೋ ಬಿಸ್ನೆಸ್ ಮಾಡ್ಬೇಕಂತ ಅಂದ್ಬಿಟ್ಟು ಏನಾಗಿ ನಾನು ಓದ್ತಾ ಹಂಗಾಗಿ ಅಲ್ಲಿ ಹೇಳ್ತಾ ಹೋದ್ರೆ ಕಷ್ಟ ತುಂಬಾ ಇದೆ. ಓಕೆ. ಇವಾಗ ಆಲ್ಮೋಸ್ಟ್ 5 ವರ್ಷ ಆಗ್ತಾ ಬಂತು. 5 ವರ್ಷ. ಹೆಂಗ್ ಅನ್ಸುತ್ತೆ ನಿಮ್ಗೆ ಈ ಫೀಲ್ಡ್? ಓಕೆ, ತುಂಬಾ ಕಷ್ಟ ಇದೆ, ಬಟ್ ಅಷ್ಟೇ ರಿವಾರ್ಡಿಂಗ್ ಆಗಿದೆ. ಕಷ್ಟ ಅಂದ್ರೆ ಯಾವ ತರ ಕಷ್ಟ ಫೇಸ್ ಮಾಡ್ತೀರಾ? ಅಂದ್ರೆ ಏನ್ ಮೇಡಮ್, ಸಡನ್ ಆಗಿ ಇವಾಗ ಶಿಫ್ಟಿಂಗ್ ಇರುತ್ತೆ, ಲೊಕೇಶನ್ ಶೂಟಿಂಗ್ ಸ್ವಲ್ಪ ಕಷ್ಟ ಆಗುತ್ತೆ. ಸಡನ್ ಆಗಿ ಇವಾಗ ಇಲ್ಲಿ ಶೂಟಿಂಗ್ ಮಾಡ್ತಾ ಇರ್ತಾರೆ, ಸಡನ್ ಆಗಿ ಇನ್ನೊಂದು ಲೊಕೇಶನ್ ಇಂದ ಮತ್ತೆ ಐಟಮ್ಸ್ ಎಲ್ಲ ಇದು ಮಾಡ್ಕೊಬೇಕು, ಊರ್ನ ಕಟ್ಕೊಬೇಕು, ಬಟ್ಟೆನ ಅಡ್ಜಸ್ಟ್ ಮಾಡಬೇಕು, ರೇಷನ್, ತರಕಾರಿ, ಅಲ್ಲಿನ ಸಿಚುಯೇಷನ್, ಅಲ್ಲಿ ನೀರೇನು, ಪ್ರತಿಯೊಂದು ಅಡ್ಜಸ್ಟ್ ಮಾಡಬೇಕು. ಸ್ವಲ್ಪ ರಿಸ್ಕ್ ಆಗುತ್ತೆ ಸ್ಟಾರ್ಟಿಂಗ್ ಡೇಲಿ. 1 day 2 days ತುಂಬಾ ರಿಸ್ಕ್ ಆಗುತ್ತೆ ಔಟ್ಡೋರಲ್ಲಿ, ಆಮೇಲೆ ಈಸಿ ಆಗ್ತಾ ಹೋಗುತ್ತೆ. ಇವಾಗವರೆಗೂ ತುಂಬಾ ಶೂಟಿಂಗ್ಸ್ ಮಾಡಿರ್ತೀರಾ ಅಲ್ವಾ? ಎಲ್ಲ ಸುತ್ತಮುತ್ತ ಕರ್ನಾಟಕದಲ್ಲೇನಾ ಅಥವಾ ಬೇರೆ ಬೇರೆ ಸ್ಟೇಟ್ಸ್? ಆಲ್ಮೋಸ್ಟ್ ಎಲ್ಲ ಕರ್ನಾಟಕ ಔಟ್ ಆಫ್ ಸ್ಟೇಟ್ ಬಂದ್ರೆ ಅಲ್ಲೇ ಅರೇಂಜ್ ಮಾಡ್ತೀವಿ. ಅಲ್ಲೇ ನಿಯರ್ ಎಲ್ಲೆಲ್ಲಿ ಇರುತ್ತೆ ಹೋಟೆಲ್ ಅಲ್ಲೆಲ್ಲ ಅರೇಂಜ್ ಮಾಡ್ತೀವಿ. ಔಟ್ ಆಫ್ ಎಲ್ಲ ಹೋಗಲ್ಲ, ಬಟ್ ಆಲ್ಮೋಸ್ಟ್ ಕರ್ನಾಟಕ ಎಲ್ಲ ಹೋಗ್ತೀವಿ, ಮಾಡ್ತೀವಿ. ಓಕೆ. ಬಟ್ ನೀವ್ ಕರ್ನಾಟಕ ಬಿಟ್ಟು ಬೇರೆ ಸ್ಟೇಟ್ಸ್ ಅಲ್ಲೂ ಯು ಹ್ಯಾವ್ ಡನ್ ಕೇಟರಿಂಗ್? Okay. And so far, how many movies? ಮೇಡಮ್ ವೀರಚಂದ್ರಾಸ ಮಾಡಿದ್ವಿ. ವೀರಚಂದ್ರಾಸ ಆಲ್ಮೋಸ್ಟ್ ಬೆಂಗಳೂರೇ ಮಾಡಿದ್ವಿ. ಔಟ್ಡೋರ್ ಅಲ್ಲಿ ಮಾಡಿದ್ದು ಲಾಕ್ಡೌನ್ ಅಂತ ಊಟಿಗೆ ಮಾಡಿದ್ವಿ. ಊಟಿದೆಲ್ಲ ಫುಲ್ ಊಟಿ ಕೇರಳ ಸೈಡ್ ಎಲ್ಲ ಫುಲ್ ಮಾಡಿದ್ವಿ. ಲಾಂಗರ್ ಅದೇ ಊಟಿ ಆ ಕಡೆ. ಓಕೆ. ಸೊ ನಿಮ್ದು ಫೇವರೆಟ್ ಪ್ರಾಜೆಕ್ಟ್ ಯಾವುದು? ವೀರಚಂದ್ರ ಮತ್ತೆ ಹೇಳಿದ್ರು. ವೀರಚಂದ್ರ ರವಿವರ್ಮ ಡೈರೆಕ್ಟರ್, ಅವರೇ ಪ್ರೊಡ್ಯೂಸರ್. ಕುಂದಾಪುರ ಸೈಡ್ ಸ್ಟೋರಿ ತಗೊಂಡ್ ಮಾಡಿದ್ದಾರೆ. ತುಂಬಾ ಅದ್ಭುತವಾಗಿ ಬಂದಿದೆ ಸಿನಿಮಾ. ಟೈಮಲ್ಲೂ ಇದೆ. ಓಕೆ ಓಕೆ, ನೋಡ್ಬೋದು ಅದನ್ನ. ಯಾಕೆ ಅದು ಫೇವ್ರೆಟ್ ಅಂತ ಅನಿಸ್ತು? ಮೇಡಮ್ ಅದರಲ್ಲಿ ರವಿವರ್ಮ ತುಂಬಾ ಇಷ್ಟ ಆಗ್ತಾರೆ. ಅವ್ರ ಇನ್ನೋಸೆನ್ಸ್, ಪೇಷನ್ಸ್, ಅವರು ಒಂದು ಎಲ್ಲರೂ ನಡ್ಕೊಳ್ಳೋ ರೀತಿ, ಪೇಮೆಂಟ್ ಅಲ್ಲಿ ಯಾವ್ದ್ರಲ್ಲಿ ಪ್ರತಿ ಯಾರಿಗೂ ಮಾಡ್ಕೊಂಡಿದ್ದಾರೆ. ಆಮೇಲೆ ದುರಹಂಕಾರ ಅರಿವು ಅಂತ ಹೇಳ್ತಾರಲ್ಲ, ಆ ತರದ ಏನಿಲ್ಲ, ತುಂಬಾ ಇದಾರಂತೆ. ಎಲ್ಲರೂ ಒಂದೇ ರೀತಿ ನೋಡ್ತಾರೆ, ಅದಕ್ಕೆ ತುಂಬಾ ಖುಷಿ. ಗೈಸ್, ಹ್ಯೂಮ್ಯಾನಿಟಿ, ಮನುಷ್ಯತ್ವ ಬೇಕಾಗಿರೋದು. ಯಾವ್ದೇ ಪ್ರೊಫೆಷನ್ ಮಾಡ್ಲಿ, ನಾವ್ ಎಲ್ಲೇ ಇರ್ಲಿ, ಒಂದ್ ಬೇಸಿಕ್ ಹ್ಯೂಮ್ಯಾನಿಟಿ ಇದ್ರೆ ವಿ ಆರ್ ಗುಡ್ ಹ್ಯೂಮನ್ಸ್ ಅಂತ ಗೊತ್ತಾಗ್ಬಿಡತ್ತೆ. ಸೊ ಮಂಜು ಸರ್, ಇವಾಗ ಇಷ್ಟು ವರ್ಷ ಕೆಲಸ ಮಾಡಿದ್ದೀರಾ, ನಿಮಗೆ ಎಕ್ಸ್ಪೀರಿಯನ್ಸ್ ಸಿಕ್ಕಿದೆ. ಇವಾಗ ಯಾರಾದ್ರೂ ಕೇಟರಿಂಗ್ ಬಿಸ್ನೆಸ್ ಶುರು ಮಾಡ್ಬೇಕು ಅಂತ ಇದ್ರೆ ಅವ್ರಿಗೆ ಕೊಡೋ ಸಜೆಷನ್ಸ್ ಅಥವಾ ಅಡ್ವೈಸ್, ಟಿಪ್ಸ್ ಏನಾದ್ರೂ ಇದೆಯಾ? ನಾವು ಕ್ಯಾಟರಿಂಗ್ ಮಾಡ್ತೀವಿ,
ಕಟ್ ಕಟ್ ಇಲ್ಲ ಇಲ್ಲ ಪರವಾಗಿಲ್ಲ. You don't have any idea, madam. Suddenly, ಇಲ್ಲ ರೆಕಾರ್ಡ್ ಮಾಡಿ. ಇಲ್ಲ ಸರ್ ಬಂದು ಟ್ರೇಡ್ ಸೀಕ್ರೆಟ್ಸ್ ನ ಶೇರ್ ಮಾಡಕ್ ಇಷ್ಟ ಪಡ್ತಿಲ್ಲ. ಬಿಹೈಂಡ್ ದ ಸೀನ್ಸ್ ನಾನು ಏನಾದ್ರೂ ತಿಳ್ಕೊಂಡು ನಿಮಗ್ ತಿಳಿಸ್ತೀನಿ, ಓಕೆನಾ? ನಿಮಗ್ ಬೇರೆ ಏನಾದ್ರೂ ಹೇಳ್ಬೇಕು ಅಂತ ಇಂಟ್ರೆಸ್ಟ್ ಇದೆಯಾ? ಈ ಕೇಟ್ರಿಂಗ್ ಇಂಡಸ್ಟ್ರಿಲಿ ತುಂಬಾ ಖುಷಿ ಕೊಡುವಂತದ್ದು ಏನು ನಿಮಗೆ? ತುಂಬಾ ಖುಷಿ ಕೊಡೋದಂದ್ರೆ ಎಲ್ಲರೂ ಊಟ ಮಾಡಿದಾಗ ತುಂಬಾ ಚೆನ್ನಾಗಿತ್ತು ಅಂತ ಹೇಳಿ ಬ್ಲೆಸ್ ಮಾಡ್ತಾರಲ್ಲ, ಅದ್ರಲ್ಲಿ ಒಂಥರ ಮಜಾ, ಅದ್ರಲ್ಲಿ ಒಂಥರ ಖುಷಿ ಸಿಗುತ್ತೆ. ಕಷ್ಟ ಪಡ್ತಾ ಇರ್ತೀವಿ, ಹಿಂಗ ಎಲ್ಲರೂ ಚೆನ್ನಾಗಿ ತಂದ್ಬಿಟ್ರೆ ಸಾಕು, ಅದೇ ಸ್ಯಾಟಿಸ್ಫ್ಯಾಕ್ಷನ್. ಅವತ್ತೊಂದ್ ಒಳ್ಳೆ ನಿದ್ದೆ ಮಾಡ್ತೀವಿ, ಒಂದ್ ಒಳ್ಳೆ ನಿದ್ದೆ ಬರುತ್ತೆ ಅವತ್ತು ಏನಾದ್ರು ಯಾರು ಒಬ್ರು ಚೆನ್ನಾಗಿಲ್ಲ ಊಟ ಹಂಗೆ ಹಿಂಗ ಅಂತ ಬೈಕೊಂಡ್ರೆ ಅವತ್ ರಾತ್ರಿ ಎಲ್ಲ ಅದೇ ಒಂದು ಚಿಂತೆ ಆಗ್ಬಿಡುತ್ತೆ. ಇವತ್ತು ಹಿಂಗ ಆಗ್ಬಿಡ್ತಾರಲ್ಲ, ಹಿಂಗ ಆಗ್ಬಿಡ್ತಾರೆ. ಸೊ ಅದನ್ನ ಬೆಟರ್ ಮಾಡಿ ಮಾಡಿ ಎಲ್ರಿಗೂ ಸಖತ್ ಊಟ ಕೊಡ್ಬೇಕು ಅನ್ನೋ ಒಂದು ಉದ್ದೇಶ. ಸೂಪರ್. ಸೊ ನಿಮ್ ಕೇಟರಿಂಗ್ ಅಲ್ಲಿ ಪರ್ಮನೆಂಟ್ ಎಂಪ್ಲಾಯೀಸ್ ಅಂತ ಇದ್ದಾರಾ ಅಥವಾ ಎಲ್ಲರೂ ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ? ಕಾಂಟ್ರಾಕ್ಟ್ ಬೇಸ್ ಮೇಲೆ ಮಾಡೋದು. ಯಾಕಂದ್ರೆ ಇಲ್ಲಿ ಒಂದು ಶೂಟಿಂಗ್ ಇನ್ನೊಂದು ಶೂಟಿಂಗ್ ಹೋಗ್ಕೊಂಡಿರ್ತೀವಿ, ಅದು ಬೇರೆ ಕಡೆ ಸ್ಟಾರ್ಟ್ ಆಗುತ್ತೆ, ಅಲ್ಲಿಗೂ ಅಡ್ಜಸ್ಟ್ ಮಾಡ್ಬೇಕು. ಒಂದೇ ಸರಿ 4 ಮೂವಿ ಬರ್ತವೆ, ಅವತ್ತು ನಾವೆಲ್ಲ ಅಡ್ಜಸ್ಟ್ ಮಾಡಿ, ನಮ್ದೇ ಎಲ್ಲ ಐಟಮ್ಸ್ ಇದೆ, ಗಾಡಿ ಇದೆ, ಎಲ್ಲ ಅಡ್ಜಸ್ಟ್ ಮಾಡಿ ಕಳಿಸ್ತಾ ಇರ್ತೀವಿ. ಸುಮ್ಮನೆ ಪರ್ಮನೆಂಟ್ ಇಟ್ಕೊಳ್ತಾರೆ ಶೂಟಿಂಗ್ ಅಲ್ಲಿ. ಕೇಟರಿಂಗ್ ಅಂತ ಬಂದ್ರೆ ಮಾಡ್ಬೋದು ಒಬ್ಬರನ್ನ ಇಟ್ಕೊಂಡು, ಬಟ್ ಶೂಟಿಂಗ್ ಅಂತ ಬಂದ್ರೆ ಒಬ್ಬರನ್ನ ಇಟ್ಕೊಂಡು ಮಾಡ್ತಾರೆ. ಕಾಂಟ್ರಾಕ್ಟ್ ಬೇಸ್ ಮೇಲೆ ಎಲ್ಲ ಅವ್ರನ್ನ ಅಡ್ಜಸ್ಟ್ ಮಾಡ್ತಾರೆ. ಸೊ ನೀವೇ ಓನರ್ ಆಫ್ MKB ಕೇಟರರ್ಸ್. ನಿಮಗೆ ಯಾರಾದ್ರೂ ರೈಟ್ ಹ್ಯಾಂಡ್ ಯಾರಾದ್ರೂ ಇದ್ದಾರಾ? ನೀವು ಸಿಂಗ್ಲಿ ಹ್ಯಾಂಡಲ್ ಮಾಡಿ ಅದ್ ಪ್ರೆಷರ್ ಆಗಲ್ಲ? ನಮ್ಮ ಒಂದು ನನ್ಗೆ ಒಬ್ಬೊಬ್ರು ತುಂಬಾ ಸಾಥ್ ಕೊಟ್ಟಿರೋದು ಶ್ರೀನಿವಾಸ ಕೆಲಸ ಮಾಡೋದು ಅವರೇ ಮಾಡೋದು, ಅವರಿಂದಾನೇ ಇಷ್ಟೊಂದು ಸ್ವಲ್ಪ ಪ್ರಾಜೆಕ್ಟ್ಸ್ ಎಲ್ಲ ಸಿಕ್ಕಿದೆ. ಸೊ ನೀವ್ ಇದನ್ನ ಶುರು ಮಾಡಿದಾಗ ಯಾರು ನಿಮ್ಗೆ ಫಸ್ಟ್ ಪ್ರಾಜೆಕ್ಟ್ ಕೊಡ್ಸಿದ್ರು? ಬಾಲು ಸರ್ ಅಂತ ಕೊಡ್ತಾರೆ, ಅವ್ರ ಮ್ಯಾನೇಜರ್, ಅವರೇ ನಂಗೆಲ್ಲ ಕೊಡ್ಸಿದ್ರು. ಬಟ್ ನಮ್ಮ ಇಂಡಸ್ಟ್ರಿ ಕರ್ಕೊಂಡು ಗಿರಿಯಪ್ಪ ಅಂತ, ಅವರು ಸೀನಿಯರ್. ಪ್ಲೇಟ್ ವಾಶ್ ಮಾಡಿ ಫಸ್ಟ್ಗೆ ಜೂನಿಯರ್ ಆರ್ಟಿಸ್ಟ್ ಆಗಿ ಮೈದು ಅಮರೇಶ್ ಮೂವಿ, ರಕ್ಷಿತ್ ಶೆಟ್ಟಿದು. ಆ ಮೂವಿಲಿ ಜೂನಿಯರ್ ಆರ್ಟಿಸ್ಟ್ ಆಗಿ ಮೈದು. ಅದಾದ್ಮೇಲೆ ಅಲ್ಲಿ ಪೇಮೆಂಟ್ ಕೊಡ್ಲಿಲ್ಲ, ಒಂದು ತಿಂಗಳು ಕೆಲಸ ಮಾಡ್ಕೊಂಡು ಪೇಮೆಂಟ್ ಕೊಡಲಿಲ್ಲ. ಅದಾದ್ಮೇಲೆ ಸ್ವಲ್ಪ ಅಮೌಂಟ್ ಸಾಲ ಎಲ್ಲ ಇತ್ತಲ್ಲ ಅಂದ್ಬಿಟ್ಟು ಗಿರಿಯಪ್ಪಣ್ಣವರು ನನ್ನ ಪ್ರೊಡಕ್ಷನ್ ಬಂದ್ರೆ ಜಸ್ಟ್ ಪ್ಲೇಟ್ ಗೀಟೆಲ್ಲ ವಾಶ್ ಮಾಡೋದು, ಜೋಡಿಸ್ಕೊಂಡು ಇಷ್ಟ ಕೆಲಸ ನೀರು ಬಿಟ್ಬಿಟ್ಟು ಸ್ಪಾಟ್ ಇಡೋದು, ಆರ್ಟಿಸ್ಟ್ ಈ ತರ ಹೇಳ್ತಾ ಇದ್ರು. ಅದನ್ನ ಮಾಡ್ತಾ ಮಾಡ್ತಾ ಹಂಗೆಲ್ಲ ಕೆಲಸದ ಬಗ್ಗೆ ಎಲ್ಲ ಗೊತ್ತಾಯ್ತು. ಆಮೇಲೆ ಹಂಗೆ ಒಂದೇ ಸ್ಟೆಪ್ ಇಟ್ಕೊಂಡ್ಬಿಟ್ಟು ಒಂದೇ ವರ್ಷದಲ್ಲಿ ಚೀಫ್ ಆದ್ರು. Super. How inspiring, guys. From being a junior artist and from not getting paid to having one's own catering business is something really commendable, and so much to take away and so much to learn. Hopefully ನಿಮ್ಮಿಂದ ಒಂದ್ ಸ್ವಲ್ಪ ಬಿಸ್ನೆಸ್ ಕಲಿಬಹುದು ಅಂತ ನಾನು ಅನ್ಕೊಂಡಿದ್ದೀನಿ. ನೋಡೋಣ. I hope you all enjoyed this episode of Random and Rudy. Thank you, Manjunath sir, for coming. Thank you for sharing your life details and life journey. Please do like, share and comment on this video. And MKB Caterers, ನಿಮ್ ಕಾಂಟ್ಯಾಕ್ಟ್ ಹೆಂಗೆ ಸಿಗ್ಬೋದು? ವಿಸಿಟಿಂಗ್ ಕಾರ್ಡ್ ಫೋಟೋ ನಾನು ಕಮೆಂಟ್ ಅಲ್ಲಿ ಹಾಕ್ತೀನಿ, ಮತ್ತೆ ಡಿಸ್ಕ್ರಿಪ್ಷನ್ ಅಲ್ಲೂ ಅವ್ರ ಕಾಂಟ್ಯಾಕ್ಟ್ ಡೀಟೇಲ್ಸ್ ಹಾಕ್ತೀನಿ. ಅಕಸ್ಮಾತ್ ನಿಮಗೆ ಕೇಟರಿಂಗ್ ಬೇಕಂದ್ರೆ ಯಾರನ್ನ ಕರೀತೀರಾ? ಮಂಜುನಾಥ್ ಅವ್ರನ್ನ ಕರೀತೀರಾ? ನೋಡಿ, ಸೊ ನಿಮಗ್ ಊಟ ಚಿಂತೆನೆ ಇರಲ್ಲ. ಅಂಡ್ ನಾನು ಅವ್ರ ಊಟ ತಿಂದಿದ್ದೀನಿ, ಸಖತ್ತಾಗಿರುತ್ತೆ. ವೆರೈಟಿ ಅಡಿಗೆಗಳು ಸಖತ್ತಾಗಿರುತ್ತೆ. ಅದ್ರದ್ದು ಫೋಟೋ ವಿಡಿಯೋ ಸಮೇತ ಈ ವಿಡಿಯೋ ನಾನು ಮಾಡ್ತೀನಂತೆ. ಸೊ ನಮ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ, ಜಾನ್ವಿಕಾ ಅಕಾಡೆಮಿ. ಎಲ್ರಿಗೂ ಈ ವಿಡಿಯೋನ ಹಂಚಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಬೈ ಬಾಯ್.